ಏನ್ ಮಚ್ಚ ದೀಪಾವಳಿ ಹಬ್ಬ ಮುಗ್ದೆ ಹೋಯ್ತು. ಮಾಮ ನಾಳೆ ಅಂತ ಬೇರೆ ಸ್ಕೂಲ್ಗೆ ಹೋಗ್ಬೇಕು. ಯಾಕೋ ಮಚ್ಚ ಒಂಥರ ಇದ್ಯಾ? ಯಾಕು ಇಲ್ಲ ಮಾಮ, ಇರ್ಲಿ, ಯಾಕೋ ಬೇಜಾರಾಗಿದ್ಯಾ ಹೇಳು. ಏನಿಲ್ಲ ಮಾಮ, ಸುಮ್ಮನೆ ಟಾರ್ಚರ್. ಇರ್ಲಿ ಹೇಳೋ ಮಚ್ಚ, ಪರವಾಗಿಲ್ಲ. ನಮ್ಮಪ್ಪ ನಾನ ಓದಿಲ್ಲ, ನೀವನ ಓದ್ರು ಅಂತಾನೆ ಇರ್ತಾರೆ. ನಿಮ್ಮಪ್ಪ ಅಲ್ಲ ಕಣ, ಎಲ್ಲ ಅಪ್ಪಂದಿರು ಹಂಗೆ ಹೇಳೋದು. ಇದು ಅವಾಗಿಂದ ಬಂದಿರೋ ಸಂಪ್ರದಾಯ ಕಣ. ಅದನ್ನ ಮಾಮ ಬಾ ಅಲ್ಲಿ ಕುತ್ಕೊಂಡು ಡೀಟೇಲ್ ಆಗಿ ಹೇಳ್ತೀನಿ. ಹೆಂಗ್ ಹೇಳು ಮಾಮ. ನಿಮ್ಮಪ್ಪ ಇಲ್ವಾ? ನಿಮ್ಮಪ್ಪ ನಮ್ಮಪ್ಪ ಮನೆಗೆ ಹೋದ್ ಮಾಮ. ನಾನು ಹೇಳೋಗಂಟ ಸುಮ್ಮನೆ ಹೇಳೋ. ಸರಿ ಹೇಳು. ತಾತ ಅವರಲ್ಲೋ, ಅವ್ರ ಅಪ್ಪ ನಿಮ್ಮ ತಾತ ಹೇಳಿರೋದು, ತಾತ ನಿಮ್ಮ ಅಪ್ಪಗೆ ಹೇಳಿರೋದು, ನಿಮ್ಮಪ್ಪ ನಿನಗೆ ಹೇಳಿರೋದು, ಇನ್ನು ಮುಂದೊಂದು ದಿವಸ ನಿಮ್ಮ ಮಗನಿಗೆ ಹೇಳ್ತಾರೆ. ಅಷ್ಟೇ ಕಣೋ. ಇವೆಲ್ಲ ಹೆಂಗ್ ಮಾಮ ಚೇಳ್ ಚಪಾತಿ ಇವೆಲ್ಲ ಬ್ಲಡ್ಡಿನ ಕಣ ಬಂದಿರೋದು. ಸರಿ ಆಯ್ತು, ಒಂದು ಇಂಪಾರ್ಟೆಂಟ್ ಕೆಲಸ ಬಂದಿರ್ತಾರೆ. ಎಲ್ಲಿಗೆ? ಬೇರೆ ಕಡೆ ಮಾಮ. ಸರಿ ನಡಿ ಹೋಗೋಣ. ಮಾಮ ನಾಳೆ ಸ್ಕೂಲ್ಗೆ ಹೋಗ್ತಿ ಅಲ್ವಾ? ಮಚ್ಚ ಇನ್ನೂ ಒಂದು ವಾರ ಹೋಗಲ್ಲ ಕಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.